ಪಾಪ ಬಂದ್ಬಿಡ್ತದೆ. ನಡೀರಿ, ಆ ಕಡೆ ನಡೀರಿ. ಯಾವ್ದಾರು ಸಂಸಾರ ಚೆನ್ನಾಗಿ ಆಗ್ಬೇಕು, ಮತ್ತೆ ನೆಮ್ಮದಿ ಬೇಕು ಮನೆಯಲ್ಲಿ. ಯಾವ್ದು ಏನು ಅಡೆತಡೆ ಆಗ್ಬಾರ್ದು. ಅಲ್ಲಿ ಊರಲ್ಲಿ ಮನೆ ಐತೆ ಮಾಡ್ಬೇಕು ಅಂತ ಇದ್ದೀನಿ. ಯಾರು ಪಾರ್ಟಿ ಸಿಗ್ತಾ ಇಲ್ಲ. ಆ ಜಾಗದ ಮಟ್ಟಾವಳಿ 90 ದಿನದಲ್ಲಿ ಸೇಲ್ ಆಗಬೇಕು. ಖಂಡಿತ 90 ದಿನದಲ್ಲಿ ಸೇಲ್ ಆಗುತ್ತೆ. ಬರ್ತಾರೆ, ನೋಡ್ತಾರೆ, ಯಾರು ಮನ್ಸು ಮಾಡ್ತಿಲ್ಲ. ಬಂದು ನೋಡಕ್ ಹೋಗೋರು ಯಾರು ಬರ್ತಿಲ್ಲ ನಿಮ್ಮ ಹತ್ರ. ಅಲ್ಲಿಗೆ ಹೋಗ್ಬೇಕಾ? ನಮ್ಮ ಮನೆ ಅಲ್ಲ ಐತೆ, ನಾವು ಇಲ್ಲಿದ್ದೀವಿ, ಬಾಡಿಗೆ ಕೊಡ್ತೀವಿ. ನೀವು ಎಲ್ಲಿದ್ದೀರೋ ಆ ಜಾಗದ ಮನೆ ಸೇಲ್ ಆಗ್ಬೇಕಲ್ಲ, ಆ ಜಾಗದ ಬಂತಂದ್ರೆ ಆಯ್ತು. ನಿನ್ನೆ ಅಲ್ಲೇ ಇತ್ತು ನಮ್ಮ ಮಗ, ಇವತ್ತು ಆಂಧ್ರ ಬಳ್ಳಾರಿ ನಾನು 1 ಇಯರಿಂದ ಬಂದಿದ್ದೀನಿ. ನಾವು ಇಲ್ಲೇ ಬಿಳ್ಕೆರೆ ಹತ್ರ ಹುಣಸೂರು. ಹೇಗಿಂತ ಮುಂಚೆ ಸ್ವಲ್ಪ ಆರ್ಥಿಕ ಸಮಸ್ಯೆ ಬಹಳ ತೊಂದರೆ ಇತ್ತು ನನಗೆ. ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನಾನು ಒಂಥರ ಅನುಮಾನದಲ್ಲೇ ಬಂದೆ, ಏನೋ ಸುಳ್ಳಿರ್ಬೋದು ಅಂತ. ಅವಾಗ ತೀರ್ಥಸ್ಥಾನ ಹಾಕ್ಸ್ಕೊಡಿ ಅಂತ ಅಂದ್ರು. ಒಂದು 5 ಸಲ ತೀರ್ಥಸ್ಥಾನ ಹಾಕ್ಸ್ಕೊಡಿ ಅಂದ್ರು. ಮೊದಲನೇ ಸತಿಗೆ ಒಂದು 10% ರಿಸಲ್ಟ್ ಸಿಕ್ತು ನಮ್ಗೆ, ಒಳ್ಳೇದೈತೆ ಅಂತ. ಬಂದವರು ಒಂದು 5 ಸಲ ತೀರ್ಥಸ್ನಾನ, 5 ಸಲ ಇಲ್ಲಿ ಅಮಾಸೆ ಹುಣ್ಣಿಮೆ ಹೋಮ ನಡೆಯುತ್ತೆ. ಆ ಹೋಮದಲ್ಲಿ ಭಾಗಿಯಾದ್ರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ. ಈಗ ನಮ್ಗೆ ಅದೇ ಆರ್ಥಿಕ ಸಮಸ್ಯೆ, ಆಮೇಲೆ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಲಾಸ್ ಇತ್ತು. ಇಲ್ಲಿ ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತಾನೂ ಇದೆ. ಒಂದು 50% ಒಳ್ಳೇದಾಗಿದೆ. ಸರ್, ಬರೋ ಭಕ್ತಾದಿಗಳು ಏನ್ ಹೇಳ್ಬೇಕಂದ್ರೆ, ಅವ್ರ ಮನೇಲಿ ಕೂತ್ಕೊಂಡು ಒಂದ್ಸಲ ಬಂದ್ಬಿಟ್ಟು ಹೊಂಟೋಗ್ಬಿಟ್ಟು ನನ್ಗೆ ಒಳ್ಳೇದಾಗಿಲ್ಲ ಅಂದ್ರೆ ಏನು ಪ್ರಯತ್ನ ಆಗಲ್ಲ. ಒಂದ್ 4-5 ಸಲ ಬರ್ಬೇಕು, ತೀರ್ಥ ಸ್ನಾನ ಹಾಕ್ಸ್ಕೋಬೇಕು, ಆಮೇಲೆ ಹೋಮದಲ್ಲಿ ಭಾಗಿಯಾಗಬೇಕು. ಮಾಡಿದ್ರೆ ಖಂಡಿತ ಅವ್ರು ಒಳ್ಳೇದಾಗಿ ಆಗುತ್ತೆ, ಯಾವುದೇ ಸಮಸ್ಯೆ ಇದ್ರು. ಸರ್, ನಮ್ಮ ಹೆಸರು ನಾಗೇಂದ್ರ ಅಂತ. ನಾವು ಕಡ್ಕೊಳ್ಳೋ KM ಅಂತ ಸರ್. ಇದೇ ಫಸ್ಟ್ ಬರ್ತಾ ಇರೋದು. ನಾವು ಫೇಸ್ಬುಕ್ ಹಾಕೊಂಡು ಎಲ್ಲ ಒಳ್ಳೇದಾಗುತ್ತೆ ಅಂತಂದ್ರು. ಅದಕ್ಕೆ ಒಂದು ನೆಕ್ಸ್ಟ್ ಮಂತಿಂದ ಬರ್ತಾ ಇರ್ತೀನಿ ಸರ್. ಫೇಸ್ಬುಕ್ಕಲ್ಲಿ ಮಾಡ್ಬಿಟ್ಟು ಇದು ಮಾಡಿದ್ದೆ ಸರ್. ಫೋನ್ ಮಾಡ್ಬಿಟ್ಟು ಊರುಗಳ ಫೋನ್ ಮಾಡ್ಬಿಟ್ಟು ಬೆಳಿಗ್ಗೆ 9 ಗಂಟೆಗೆ. ಶೆಟ್ಟಿಗೌಡ ಅಂತ, ಚಂದ್ರಾಪಟ್ಟಣ ನಲ್ಲೂರು. ನಾವು ಈಗ ಒಂದು 2-3 ವರ್ಷದಿಂದ ಬರ್ತಾ ಇದ್ವಿ. ಎಲ್ಲ ನಮ್ಗೆ ಯಾರು ಹಿಂಗೆ ಎಲ್ಲ ಪರಿಚಯ ಆಗಲ್ಲ, ಹೊರಗಡೆಯಿಂದವ ಪರಿಚಯ ಆಯ್ತು, ಅಲ್ಲಿಂದ ಬಂದಿದ್ವಿ. ಸ್ವಲ್ಪ ಪರವಾಗಿಲ್ಲ, ಆದಷ್ಟು ಇನ್ನೂ 2 ವಾರ ಬರ್ಬೇಕು. ಪರವಾಗಿಲ್ಲ ಅಂತಾರಲ್ಲ, ಇಲ್ಲ ಎಲ್ಲ ಚೆನ್ನಾಗೈತೆ. ಇಲ್ಲಿ ಊಟ ಪಾಠ ತಿಂಡಿ ಎಲ್ಲ ಕೊಡ್ತಾರೆ. ಎಲ್ಲ ಕಷ್ಟ ಪರಿಹಾರ ಆಯ್ತು ಅಂತ ನಾವು ಕೇಳ್ಕೊಂಡು ಇಲ್ಲಿ ಬಂದಿದ್ದೀವಿ. ನಮ್ಗೆ ಹುಷಾರಾದ್ರು ನಾವು ಹೇಳ್ತೀವಿ ಅವ್ರಿಗೆ, ಪರವಾಗಿಲ್ಲ ಹೋಗಿ ಗುಣ ಆಯ್ತೈತೆ ಅಂತ ಹೇಳ್ತೀನಿ. ನಾವು ಪರಿಚಯ ಮಾಡ್ಕೊಡ್ತೀವಿ. ಸರ್, ನಾವು ಮೈಸೂರಿಂದ ಬಂದಿರೋದು, ಹೆಬ್ಬಾಳಿಂದ. ಅದೇ 3 ವಾರದಿಂದ ಬಂದೀವಿ ಸರ್. ಪ್ರಾಪರ್ ಬಂದು ಮಂಡ್ಯದವ್ರೆ. ನಾವು ಸೆಟಲ್ ಆಗಿರೋದು ಹೆಬ್ಬಾಳಲ್ಲಿ. ಎಲ್ಲರೂ ಹೇಳ್ತಾರೆ ತುಂಬಾ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು 3 ಸಲ ಬಂದಿದ್ದೀವಿ. ಈ ಸಲ ನಾವು ಟೋಕನ್ ತಗೊಂಡಿದ್ವಿ. ಈಗ ಮಾತಾಡ್ಬೇಕು, ಪ್ರಶ್ನೆ ಕೇಳಬೇಕು. ತುಂಬಾ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗಿದೆ, ನಮ್ಮ ಕಡೆಯವ್ರಿಗೆ ಒಳ್ಳೇದಾಗಿದೆ. ನಮ್ದು ಯಶಸ್ಸು ಆಗಿದೆ. 2 ಐಟಮ್ ಆಗಿದೆ ನಮ್ದು. ರೂಪೇಶ್ ಅಂತ ತುಂಬಾ ಒಳ್ಳೇದಾಗಿದೆ. ಇಲ್ಲಿ ಬಂದಿರೋರಿಗೆಲ್ಲ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ. ಮುಂದಕ್ಕೂ ಒಳ್ಳೇದಾಗ್ಲಿ ಅಂತ ನಾನು ಭಾವಿಸ್ತೀನಿ. ಇಲ್ಲ ಅಂತ ಅಂದ್ರೆ ಅದೇನು ಒಂದ್ಸಲ ಬಂದ್ರೆ ಏನು ಪ್ರಯೋಜನ ಇಲ್ಲ. ಒಂದ್ 4-5 ಸಲ ಬರ್ಬೇಕು, ಅವಾಗ ಅವ್ರು ಖಂಡಿತ ಒಳ್ಳೆ. ನಾನು ಇಲ್ಲಿ ಬಂದಿರೋದು ಬೆಳಗಾವಿ ಅಂತ. ನಾ ಜುಲೈ 19ನೇ ತಾರೀಕು ಬಂದಿದ್ದೆ. ನೆಕ್ಸ್ಟ್ ಕಂಟಿನ್ಯೂಸ್ 3 ವಾರ ಬನ್ನಿ. ಅದಾದ್ಮೇಲೆ ಬೇಡಿಕೆ ಎಲ್ಲ ಈಡೇರಿಸಿ ಅದು ಕೋರಿಕೆ ಬಂದ್ಬಿಟ್ಟು ನಾನು ಮಧ್ಯವಯಸ್ಸು. ಅದನ್ನ ನಮ್ಮ ಜುಲೈ 19ನೇ ತಾರೀಕು ಏನಿಲ್ಲ ಬಂದು ಬಸವನ ಕಡೆ ಇದು ಮಾಡಿಸಿದಾಗ ಸಂಪೂರ್ಣವಾಗಿ ಬಿಟ್ಟಿದೆ. ಅದು ವಾಸ ಕಂಡ್ರೆ ಆಗ್ತಾ ಇಲ್ಲ. ಹಾ 4 ಬಾರಿ ತೀರ್ಥ ಸ್ನಾನ ಮಾಡಿಸಿದ್ರೆ ಒಂಥರ ಮೈಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಹೆಂಗಂದ್ರೆ ಯಾವ್ದು ಕೆಟ್ಟ ಹವ್ಯಾಸಗಳನ್ನ ನಮ್ಮ ಮೈಯಲ್ಲಿ ಅನ್ಸ್ಕೊಳ್ಬಾರ್ದು ಅನ್ನೋ ಈಗಿನ ಯುವಕರಿಗೆ ನಾವು ಕೊಡ್ತಕ್ಕಂಥ ಸಂದೇಶ.
ಕವಡಿ ಸಾಸಿಗೆ ಇದೆ. ಅದು ಒಂದು ಸ್ವಲ್ಪ ನಿಧಾನಗತಿ ಆಗುತ್ತೆ ಅಂತ ಕುತ್ಕೊಂತ ರೀತಿಯಾಗ ಹೇಳ್ತಾರೆ. ನಮ್ಗೆ ಅದು ಅನ್ನಿಸ್ತದೆ.